ನೋಡ್ರಿ, ಮೊದಲು ಏನು ಬಿಡಿಸ್ಬೇಕು ಅನ್ನೋದು ತಿಳ್ಕೊಬೇಕು ನೀವು. ಮೊದಲ ಆಪರೇಷನ್ ಆಫ್ ಬಿಡಿಸ್ಕೋಬೇಕು. ಮೊದಲು ಏನು ಬಿಡಿಸ್ಕೋಬೇಕು? ಆಪರೇಷನ್ ಆಫ್ ಮೊದಲು. ಈಗ ನೀವು ಆಪರೇಷನ್ ಆಫ್ ಮೊದಲು ಬಿಡಿಸ್ಕೊಳ್ಳೋದ್ರೆ ಅದನ್ನ ಹೊರಗೆ ತಗೊಳ್ರಿ. ಮೊದಲು ಈ ಕ್ರಿಯೆ ಆಫನ್ನು ಮೊದಲ ಇದು ನೆನ್ಪಿಟ್ಕೋಬೇಕು. ಯಾಕೆ ಹೇಳಿಕತ್ತ ಮುಂದೆ ನಿಮಗೆ ಇಂಥವು ಸರಳೀಕರಣ ಬರ್ತಾವ. ಆಫ್ ಮೊದಲು ಬಿಡಿಸ್ಕೋಬೇಕಂತ ಹೇಳಿ ಆಪರೇಷನ್ ಮೊದಲು ಏನು ಮಾಡಬೇಕು? ಆಫ್ ಮಾಡ್ಕೋಬೇಕು. 2-3 ಅಂಶ. ಆಫ್ ಅಂದ್ರೆ ಗುಂಡ್ಲೆ 5-8 ಅಂಶ. 2 1 2 4 ಆಮೇಲೆ 5-12 ಅಂಶ ಬರ್ತಿದ್ರು ಉತ್ತರ. ಈ ಉತ್ತರವನ್ನು ಈ ಪ್ಲಸ್ ಮತ್ತು ಈ ಭಾಗಲೇ ನಡಬರ್ಕೆ ಇಡ್ಬೇಕು. ಮತ್ತೆ ಹೊಳ್ಳಿ ಹಚ್ಕೋಬೇಕು ನೀವು. 3-4 ಅಂಶ 3-4 ಅಂಶ ಪ್ಲಸ್ ಈ ಹಾಕೋದು ಉತ್ತರ 5-12 ಅಂಶ 5-12 ಅಂಶ ಆಫ್ 5-6 ಅಂಶ ಆಫ್ ಅಲ್ಲ ಭಾಗಲೇ 5-6 ಅಂಶ ಡಿವೈಡ್ ಮೈನಸ್ 1-8 ಅಂಶ. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ನೀವು? ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಬರೋಬ್ಬರಿ 5-12 ಅಂಶ ಭಾಗಲೇ 5-6 ಅಂಶ ಬರೋಬ್ಬರಿ 5-12 ಅಂಶ ಗುಂಡ್ಲೆ ಚೆಂದ ಹಾಕಿದಾಗ ಮೇಲೆ ಗುಣಕ ವಿಲೋಮ 6 ತಳಗ 5. ಈ 5 ಹೋತು, ಈ 5 ಹೋತು. 6 1 6 2 ಬರೋಬ್ಬರಿ ಎಷ್ಟು ಬಂತಿದ್ರು ಉತ್ತರ? 1-2 ಅಂಶ. ಈ ಉತ್ತರವನ್ನು ಎಲ್ಲಿಡಬೇಕು? ಇನ್ನೊಂದು ಪ್ಲಸ್ ಮೈನಸ್ ನಡ್ಬರ್ಕ್ ಇಡಬೇಕು. ಬರೋಬ್ಬರಿ 3-4 ಅಂಶ ಭಾಗಲೇದು ಉತ್ತರ ಏನು ಬಂದದ? ಪ್ಲಸ್ 1-2 ಅಂಶ ಮೈನಸ್ 1-8 ಅಂಶ. ಈಗ ನೀವೇನು ಮಾಡ್ತೀರಿ? ಲಸ ತಕ್ಕೋತ್ ಕೂಡಬಾರ್ದು. ಯಾಕಂತಂದ್ರೆ ಇದರಲ್ಲಿ ದೊಡ್ಡ ಅಂಕಿ ಏನು? 8. 4ರಲ್ಲೇನು ಹೋಗ್ತದೆ, 2ರಲ್ಲೇನು ಹೋಗ್ತದೆ, ಮತ್ತು 8ರಲ್ಲೇಂತ ಹೋಗ್ತದೆ. ಇದರ ಲಸ 8. 4 2 8ರ ಲಸ ತಕ್ಕೋತ ಕೂಡಬಾರ್ದು. ನೋಡಿ, 4 2 2 4 8 1 3 2 6 ಪ್ಲಸ್ 4 1 4 ಮೈನಸ್ 1 1 ಪ್ಲಸ್ ಮೊದಲು ಮಾಡ್ಕೋಬೇಕು. 6 4 10 ಮೈನಸ್ 1 ಡಿವೈಡೆಡ್ ಬೈ 8 ಬರೋಬ್ಬರಿ ಎಷ್ಟು? 9-8 ಅಂಶ ಬರೋಬ್ಬರಿ 1.18 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 1.18 ಅಂಶ. ನೋಡ್ರಿ, ಕರೆಕ್ಟ್ ಅದನ್ನ ಇಲ್ಲ ನಾ ಹೆಂಗೆ ತಿಳಿಸೋದು ಚೆಕ್ ಮಾಡ್ಕೊಂಡು ನೋಡ್ರಿ. ಕರೆಕ್ಟ್ ಬಂದದ ಇಲ್ಲ ನೋಡಿಕೊಂಡು ಮುಂದಿನ ಗಣಿತಗಳನ್ನು ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಚೆನ್ನಾಗಿ ಫೇರ್ದಲ್ಲಿ ಹೋಗ್ತಾರೆ, ಉತ್ತರ ಕರೆಕ್ಟ್ ಅದ.